ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ಈ ದಿನ ನಮ್ಮೊಟ್ಟಿಗೂ ನಿಮ್ಮೊಟ್ಟಿಗೂ ಮಾತನಾಡ್ತಿರುವಂಥ ಒಂದು ಶ್ರೇಷ್ಠವಾದ ಶಬ್ದ ಇದಾಗಿದೆ. ನಾವು ಅನೇಕ ಸಾರಿ ನಾವು ಅನೇಕ ಚಿಂತನೆಗಳಿಗೆ ಒಳಗಾಗ್ತವೆ. ಈ ಲೋಕದ ಕಾರ್ಯಗಳ ನಿಮಿತ್ತವಾಗಿ ಸಾಲಗಳಲ್ಲಿಯೋ, ಅನೇಕ ಸಮಸ್ಯೆಗಳಲ್ಲಿಯೋ, ಕುಟುಂಬಗಳಲ್ಲಿರುವಂಥ ಅನೇಕ ಹೋರಾಟಗಳಲ್ಲಿಯೋ ನಮಗೆ ಅನೇಕ ಸಾರಿ ಚಿಂತನೆಗಳಿಗೆ ಒಳಗಾಗ್ತವೆ. ಅಯ್ಯೋ, ಈ ಕಾರ್ಯಗಳಿಂದ ನಮ್ಮನ್ನು ಬಿಡಿಸುವವರು ಯಾರು? ಇಷ್ಟೊಂದು ಸಮಸ್ಯೆಗಳಲ್ಲಿ ನಾನು ಸಿಲುಕಿದ್ದೇನಲ್ಲ ಎಂಬ ಅನೇಕ ಸಾರಿ ಚಿಂತನೆ ಒಳಗಾಗಿ ಕುಗ್ಗಿ ಹೋಗ್ತದೆ. ಆದರೆ ಈ ದಿನ ದೇವರು ನಮಗಾಗಿ ಮತ್ತು ನಿಮಗಾಗಿ ಒಂದು ಶ್ರೇಷ್ಠವಾದ ಶಬ್ದವನ್ನು ಹೀಗೆ ಹೊರಡಿಸ್ತಾ ಇದ್ದಾರೆ. ಯಾವ ಸಂಬಂಧವಂದರೆ ಯಾವ ವಿಷಯವಾಗಲಿ, ನಮಗೆ ಎಂಥ ಶೋಧನೆಗಳಿಗೆ ಒಳಗಾಗಲಿ, ಎಂಥ ಇಕ್ಕಟ್ಟಿನಲ್ಲಿ ನಾವು ಸಿಲುಕಿರಲಿ, ಅದು ಪ್ರಾಣವೇ ಹೋಗುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ಆ ವಿಷಯವಾಗಿ ನೀನು ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರು ಹೀಗೆ ಹೇಳ್ತಾ ಇದ್ದಾರೆ, ಸರ್ವ ವಿಷಯದಲ್ಲಿಯೂ ಕೂಡ ದೇವರ ಮುಂದೆ ನೀವು ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ನೀವು ತಿಳಿಯಪಡಿಸಿ ಎಂಬುದಾಗಿ. ಹೌದು, ಅನೇಕ ಸಾರಿ ಅನೇಕ ಕೊರತೆಗಳಲ್ಲಿ ಹೋಗ್ತದೆ. ಆದರೆ ಅದ್ರ ವಿಷಯವಾಗಿ ಕೂಡ ನೀನು ಚಿಂತೆಯನ್ನು ಮಾಡಬೇಡ. ನನ್ನ ಮುಂದೆ ನೀನು ಬಂದು ಪ್ರಾರ್ಥನೆ ಮಾಡು, ನನಗೆ ಕೃತಜ್ಞತಾ ಸ್ತುತಿ ಮಾಡು, ಆ ವಿಷಯವಾಗಿ ನಾನು ಚಿಂತೆ ಮಾಡ್ತೇನೆ ಎಂಬುದಾಗಿ. ಹೌದು, ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಯಾವ ವಿಷಯವಾಗಿ ಚಿಂತೆ ಮಾಡೋದು ಬೇಡ. ಇನ್ನು ಮೇಲೆ ಇದುವರೆಗೂ ಅನೇಕ ಚಿಂತೆಗಳಿಗೆ ಒಳಗಾಗಿರ್ಬೋದು. ಆದರೆ ಈ ದಿನ ನಿಮಗಾಗಿ ದೇವರು ಹೇಳ್ತಾ ಇದ್ದಾರೆ, ಯಾವ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ಎಲ್ಲ ವಿಷಯದಲ್ಲಿ ನೀವು ನನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡಿ, ವಿಜ್ಞಾಪನೆ ಮಾಡಿ, ನಿಮಗೆ ಬೇಕಾದನ್ನು ತಿಳಿಯಪಡಿಸ್ರಿ ಎಂಬುದಾಗಿ ದೇವರಲ್ಲಿ ಸ್ತೋತ್ರ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೆನ್.